ಆಗ್ಲೇ ಹೇಳ್ತಾ ಇದೆ ಲೋಕಸಭಾ ಎಲೆಕ್ಷನ್ಗೆ ಯಾವ ರೀತಿ ರಣತಂತ್ರವನ್ನ ರೂಪಿಸೋದು, ಹೇಗೆ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದು ಅಂತ ಹೇಳಿ ಸಾಕಷ್ಟು ರಣತಂತ್ರವನ್ನ ಒಂದು ಕಡೆ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಗರು ಕೂಡ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಬೇಕು ಅಂತ ಹೇಳಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅದರ ನಡುವೆ ಇದೀಗ ಮೀಸಲಾತಿ ಅಸ್ತ್ರವನ್ನ ಏನು ಪ್ರಯೋಗ ಮಾಡಿದ್ದಾರೆ ಅದರ ಹಿಂದೆ ಮೆಗಾ ರಣತಂತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಯಾವುದು ಅಂತ ಗೊತ್ತೇ ಇದೆ ನಿಮ್ಗೆ. ಒಂದ್ ಕಡೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ಇಲ್ಲಿ ಮೋದಿ ಅವರು ಒಂದು ರಿಯಾಕ್ಟ್ ಮಾಡಿದ್ರು. ಅದು ಕಾನೂನಾತ್ಮಕವಾಗಿ ಆಗುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿದೆ, ಮುಂದೆ ಕಾದು ನೋಡೋಣ ಅಂತ ಹೇಳಿದ್ರು. ಇದೀಗ ಅದನ್ನ ಸೈಡಿಗಿಟ್ಟು ಇದೀಗ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸಾಮಾನ್ಯ ವರ್ಗದ ಜನರ ಒಂದು ಮತವನ್ನ ಗಳಿಸುವುದಕ್ಕೆ ಈ ಒಂದು ರಣತಂತ್ರವನ್ನ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತೇ ಇದೆ ನಿಮ್ಗೆ, ಕಾಂಗ್ರೆಸ್ಸಿಗರು ಸಾಲ ಮನ್ನಾ ವಿಚಾರವನ್ನ ಇಟ್ಕೊಂಡು ಈ ಬಾರಿ ಗೆಲ್ಬೇಕು ಅಂತ ಹೇಳಿ ರಣತಂತ್ರವನ್ನ ರೂಪಿಸ್ತಾ ಇರುವ ಬೆನ್ನಲ್ಲೇ ಇದೀಗ ಈ ರೀತಿಯಾಗಿ ಮೋದಿ ಸರ್ಕಾರವು ಕೂಡ ಒಂದು ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಈ ಮೆಗಾ ಪ್ಲಾನ್ ಮುಂದಿನ ದಿನಗಳಲ್ಲಿ ವರ್ಕೌಟ್ ಆಗುತ್ತಾ, ಮತ್ತೆ ಈ ಒಂದು ಮೆಗಾ ಪ್ಲಾನ್ ನಿಂದ, ಮೆಗಾ ರಣತಂತ್ರದಿಂದ ಇವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರಾ, ಮತ್ತೆ ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್, ಮೇಲ್ವರ್ಗದ ಜನರನ್ನ ಸೆಳೆಯೋದಕ್ಕೆ ಮೋದಿ ರೂಪಿಸಿರುವಂತಹ ಮಾಸ್ಟರ್ ಸ್ಟ್ರೋಕ್ ಇದು. ಯಶೋಧ, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಈಗಾಗಲೇ ನರೇಂದ್ರ ಮೋದಿಯವರು ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲೂ ಕೂಡ ತಮ್ಮ ಫಲಿತಾಂಶವನ್ನು ಕೂಡ ನೋಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮೋದಿಯವರ ಜನಪ್ರಿಯತೆ ಜೊತೆಗೆ ಒಂದು BJP ಸರ್ಕಾರದ ಜನಪ್ರಿಯತೆ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು. ಅದ್ರ ಜೊತೆಗೆ ಈ ಒಂದು ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಕೂಡ ಭಾರಿ ಹೊಡೆತವನ್ನು ಕೂಡ ಕೊಟ್ಟಿತ್ತು. ಇದರಾದ ಬಳಿಕ ಕಾಂಗ್ರೆಸ್ ಕೂಡ ಎಲ್ಲ ಕಡೆಗಳು ಕೂಡ ಸಾಲ ಮನ್ನಾ ವಿಚಾರವನ್ನು ಕೂಡ ಒಂದು ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿತ್ತು. ಅದಾದ ಬಳಿಕ ಎಲ್ಲೋ ಒಂದು ಕಡೆ ಮೋದಿಯವರು ಕೂಡ ಸಾಲ ಮನ್ನಾ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂತಾ ಇತ್ತು. ಆದರೆ ಇದೆಲ್ಲಕ್ಕೂ ಕೂಡ ಒಂದು ರೀತಿಯಲ್ಲಿ ಟಾಂಗ್ ಕೊಡೋ ನಿಟ್ಟಿನಲ್ಲಿ, ಅದ್ರ ಜೊತೆಗೆ ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲಿ ಸುಗ್ರೀವಾಜ್ಞೆ ತರೋದಿಲ್ಲ, ಆ ಒಂದು ಕೋರ್ಟ್ ಹೇಳಿದ ಪ್ರಕಾರವೇ ನಾವು ನಡೀತೇವೆ ಅನ್ನೋ ಮಾತುಗಳನ್ನು ಕೂಡ ಮೋದಿಯವರು ಹೇಳಿದ ಬಳಿಕ ಎಲ್ಲೋ ಒಂದು ಕಡೆ ಈ ಒಂದು ಸ್ಟ್ರಾಟಜಿಯ ಮೂಲಕ ಒಂದೇ ಏಟಿಗೆ 3 ಅಕ್ಕಿಗಳನ್ನು ಕೂಡ ಹೊಡೆದುಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ ಈ RSS ನಿಲುವು ಕೂಡ ಇದೇ ಆಗಿತ್ತು, ಅಂದರೆ ಮೇಲ್ವರ್ಗದ ಜನರಿಗೂ ಕೂಡ ಮೀಸಲಾತಿಯನ್ನು ಕೂಡ ಕೊಡಬೇಕಾಯಿತು ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ RSSನ ನಿಲುವನ್ನು ಕೂಡ ಒಪ್ಕೊಳ್ಳೋದು, ಜೊತೆಗೆ ರಾಮ ಮಂದಿರ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಡೈವರ್ಟ್ ಮಾಡೋದು, ಜೊತೆಗೆ ಸಾಲ ಮನ್ನಾ ವಿಚಾರಕ್ಕೆ ಏನು ಕಾಂಗ್ರೆಸ್ ಈಗ ಪ್ರಯತ್ನ ಪಡ್ತಾ ಇದೆ ಆ ಒಂದು ವಿಚಾರವನ್ನು ಕೂಡ ಪ್ರೊಜೆಕ್ಟ್ ಮಾಡೋದಕ್ಕೆ ಅದಕ್ಕೂ ಕೂಡ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಮೋದಿಯವರು ಈ ಒಂದು ಮೀಸಲಾತಿ ಅಸ್ತ್ರಕ್ಕೆ ಈಗಾಗಲೇ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನಿರ್ಧಾರ ಆಗಿದೆ. ನಾಳೆ ಒಂದು ಸಂಸತ್ನಲ್ಲಿ ಒಂದು ಮಸೂದೆ ಮಂಡನೆಯಾಗುವಂಥ ಚಾನ್ಸಸ್ ಕೂಡ ಇದೆ. ಅಂದರೆ ಈಗಾಗಲೇ ಸಂವಿಧಾನದ ಪರಿಚಯದ 15 ಮತ್ತು 16ಕ್ಕೆ ತಿದ್ದುಪಡಿಯನ್ನು ಕೂಡ ತರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಂಸತ್ನಲ್ಲಿ ಒಂದು ಬಿಲ್ಲನ್ನು ಕೂಡ ಮಂಡನೆ ಮಾಡಿ ಸಂಸತ್ನಲ್ಲಿ ಒಪ್ಪಿಗೆಯನ್ನು ಕೂಡ ಪಡೆಯಬೇಕಾಗುತ್ತೆ. ಹಾಗಾಗಿ ಈಗ ಏನು ಮಾಡ್ತಾರೆ, ಆ ಒಂದು ಕಾಂಗ್ರೆಸ್ನ ನಿಲುವು ಏನು ಅಧಿಕೃತವಾಗಿ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಇದುವರೆಗೂ ಕೂಡ ಕಾಂಗ್ರೆಸ್ ತನ್ನ ಅಧಿಕೃತ ನಿಲುವನ್ನು ಕೂಡ ಪ್ರಕಟಣೆ ಮಾಡಿಲ್ಲ ಅಂತ ಕೂಡ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಯ ಸ್ಟ್ರಾಟಜಿಗಾಗಿಯೇ ಮೋದಿಯವರು ಈ ಒಂದು ಮೀಸಲಾತಿ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಪ್ರಮುಖವಾಗಿರ್ತಕ್ಕಂಥ ಈ ರಣತಂತ್ರ ಮುಖ್ಯವಾಗಿ ವರ್ಕೌಟ್ ಆಗುತ್ತಾ ಅನ್ನೋದು ಕೂಡ ಮುಖ್ಯ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸಂವಿಧಾನದಲ್ಲೂ ಕೂಡ ತಿದ್ದುಪಡಿ ಆಗ್ಬೇಕಾಗುತ್ತೆ. ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಯಾವುದೇ ಬಿಲ್ ಪಾಸ್ ಆಗಬೇಕು ಅಂದ್ರೆ ಲೋಕಸಭೆಯಲ್ಲೂ ಕೂಡ ಸಾಕಷ್ಟು ಮಟ್ಟದಲ್ಲೂ ಕೂಡ ಚರ್ಚೆ ಆಗಬೇಕಾಗುತ್ತೆ. ಮತ್ತೆ ಲೋಕಸಭೆಯಲ್ಲಿ ಚರ್ಚೆ ಆದ ಬಳಿಕ ಅಲ್ಲಿ ಪಾಸ್ ಆಗಬೇಕಾಗುತ್ತೆ. ಬೇರೆ ಬೇರೆ ಪಕ್ಷಗಳು ಯಾವ ರೀತಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ರಾಜ್ಯಸಭೆಯಲ್ಲೂ ಕೂಡ ಈ ಬಿಲ್ ಬಗ್ಗೆ ಏನೆಲ್ಲ ಕೇಳಿ ಬರುತ್ತೆ ಚರ್ಚೆಗಳು ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದನೇ ಈ ಒಂದು ಪ್ರಯತ್ನವನ್ನು ಅಟೆಂಪ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ರವೀಶ್, ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೇನೆ. ಇದೀಗ ಮಾಜಿ ಸಚಿವರಾದಂತಹ ಎನ್ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಈ ಮೋದಿ ಅವರು ಇವತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮಾಸ್ಟರ್ ಸ್ಟ್ರೋಕ್ ಅನ್ನ ರೂಪಿಸಿದ್ದಾರೆ ಅಂತ ಏನ್ ಹೇಳ್ತೀರಾ ನೀವು ಅಂತ ಹೇಳಿ? ಅದೇ ನನಗೆ ಗೊತ್ತಾಯ್ತು, ನಾನು ಟಿವಿ ನೋಡ್ಲಿಲ್ಲ, ಮಾಹಿತಿ ಬಂತು. 10% ಮೇಲ್ಜಾತಿಲಿರೋ ಬಡವರಿಗೆ 10% ರಿಸರ್ವೇಶನ್ ಅಂತ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ನಾನು ಪ್ರೈಮಾ ಫೇಸಿ ಇದನ್ನ ವೆಲ್ಕಮ್ ಮಾಡ್ತೀನಿ. ಯಾಕಂದ್ರೆ ಮೇಲ್ಜಾತಿ ರಿಸರ್ವೇಶನ್ ಕೊಡ್ಬೇಕು ಇಂತ ಅಸಹಾಯಕರಿಗೆ ಅನ್ನೋ ಅಂತ ಕಲ್ಪನೆ ಬಂದಿದೆಯಲ್ಲ ಬಿಜೆಪಿ ಅವ್ರಿಗೆ, ಅದು ದೊಡ್ಡ ವಿಷಯ. ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ, ವೆಲ್ಕಮ್ ಮಾಡ್ತೀನಿ. ಖುಷಿಯ ವಿಚಾರ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಇದು ರಾಜಕೀಯವಾಗಿ ಯೂಸ್ ಆಗುತ್ತಾ ಅನ್ನೋದು ಕೂಡ ಮುಖ್ಯ ವಿಚಾರ ಆಗುತ್ತೆ. ಅದನ್ನೇ ಹೇಳ್ತೀನಿ. ಈಗ ಏನಾಗಿದೆ, ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಓವರ್ ಆಲ್ 10% ಅಂದ್ರೆ ಕರ್ನಾಟಕದಲ್ಲೂ 10% ಅಂತ ಆಗುತ್ತೆ. ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಮೇಲ್ಜಾತಿ ಅಂದಾಗ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ವೈಶ್ಯರು, ಜೈನರು, ರೆಡ್ಡಿಗಳು, ಬಂಟ್ರು ಇವರೆಲ್ಲ ಬರ್ತದಲ್ವಾ. ಕರ್ನಾಟಕದಲ್ಲಿ ಬ್ರಾಹ್ಮಣರು, ವೈಶ್ಯರು ಬಿಟ್ರೆ, ಜೈನರು, ಈ 3 ಕಮ್ಯುನಿಟಿನ ಬಿಟ್ರೆ ಉಳಿದ ಎಲ್ಲ ಕಮ್ಯುನಿಟಿಗಳಿಗೂ ರಿಸರ್ವೇಶನ್ ಇದೆ.
ಕ್ಯಾಟಗರಿ 3A ನಲ್ಲಿ ಒಕ್ಕಲಿಗರಿಗೆ 5% ರಿಸರ್ವೇಶನ್ ಇದೆ. ಒಕ್ಕಲಿಗರು, ರೆಡ್ಡಿಗಳು, ಬಂಟ್ರು ಇವ್ರಿಗೆಲ್ಲ 5% ರಿಸರ್ವೇಶನ್ ಇದೆ. ಕ್ಯಾಟಗರಿ 3B ನಲ್ಲಿ ಲಿಂಗಾಯತರು ಮತ್ತು ಲಿಂಗಾಯತ 47 ಉಪಜಾತಿಗಳಿಗೂ ಮೀಸಲಾತಿ ಇದೆ. ಇದು ಕ್ಯಾಟಗರಿ 2B ನಲ್ಲಿ ಮುಸಲ್ಮಾನರಿಗಿದೆ. ಕ್ಯಾಟಗರಿ 2A ನಲ್ಲಿ ಕುರುಬರು ಇಂಥವ್ರಿಗೆಲ್ಲ ಇದೆ. ಸೊ ಇಲ್ಲಿ ರಿಸರ್ವೇಶನ್ ಇಂದ ಹೊರಗಡೆ ಉಳಿದಿರೋ ಕಮ್ಯುನಿಟಿ ಯಾವ್ದು ಅಂತಂದ್ರೆ ಬ್ರಾಹ್ಮಣರು, ವೈಶ್ಯರು ಮತ್ತು ಜೈನರು. ಇವರ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಕರ್ನಾಟಕದಲ್ಲಿರೋದು 4%. ಈ 4% ಜನರಿಗೆ 10% ಹೇಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಓವರ್ ಆಲ್ ತಗೊಂಡಾಗ. ಇದು ಒಂದು. ಎರಡನೇದೇನು ಅಂತಂದ್ರೆ ಮೇಡಮ್, ಇವ್ರು ತಂದಿರೋ ಉದ್ದೇಶ ರಾಮ ಮಂದಿರ ಇಶ್ಯೂ ಅದು ಡೈಲ್ಯೂಟ್ ಆಗೋಯ್ತು. ಹೌದು ಸರ್. ಯಾಕೆಂದ್ರೆ ಗೇಮ್ ಚೇಂಜರ್ ಅಸ್ತ್ರ ಸರ್ ಇದು. ಮೀಸಲಾತಿ ಅನ್ನೋ ಗೇಮ್ ಚೇಂಜರ್ ಅಸ್ತ್ರ ಆಗ್ಬಿಟ್ಟಿದೆ. ಗೇಮ್ ಚೇಂಜರ್. ಬಟ್ ನನ್ನಂತವ್ರಿಗೆ ಖುಷಿ ಏನು ಅಂತಂದ್ರೆ ಮೀಸಲಾತಿ ಬೇಕು ಅಂತ ಮಾತಾಡ್ತಾ ಇದ್ದಾರಲ್ಲ ಬಿಜೆಪಿ ಅವರು, ಅದರಿಂದ ಇವತ್ತಿಂದ ಅವರ ಚಳವಳಿನಲ್ಲಿರುವಂತವ್ರಿಗೆ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ, ಮೀಸಲಾತಿ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ, ಅದಾಗ್ಲಿ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.